ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ ಹುತ್ತರಿ ಹಾಡು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಕವಿ ಶ್ರೀ ಪಂಜೆ ಮಂಗೇಶರಾವ್. ಜನನ 1874. ಮಕ್ಕಳ, ಇಲ್ಲಿ ಚಿಕ್ಕದೊಂದು ಕರೆಕ್ಷನ್ ಮಾಡ್ಕೋಬೇಕು. 1974 ಅಂತ ಇರೋದು ತಪ್ಪಾಗಿದೆ. ಸರಿಯಾದ ಜನನ ಕಾಲ ಅಂತ ಹೇಳಿದ್ರೆ 1874. ಓಕೆನಾ. ಸ್ಥಳ ದಕ್ಷಿಣ ಕನ್ನಡದ ಬಂಟ್ವಾಳ. ಪ್ರಸಿದ್ಧಿ ಮಕ್ಕಳ ಕವಿತೆಗಳ ಕಣ್ಮಣಿ. ಕಾವ್ಯನಾಮ ಕವಿ ಶಿಷ್ಯ. ಇವರು ರಚನೆ ಮಾಡಿರುವಂತಹ ಕೃತಿಗಳು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ. ಹಾಗೆಯೇ ಇವರು 1934ರಲ್ಲಿ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿರ್ತಾರೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ: ಮುಗಿಲಲ್ಲಿ ಮಿಂಚಿನಂತೆ ಕಾವೇರಿ ಹೊಳೆಯುತ್ತಾಳೆ. ಪ್ರಶ್ನೆ 2. ಸೋಲು ಸಾವರಿಯದವರು ಯಾರು? ಉತ್ತರ: ಕೊಡಗಿನ ಹಿರಿಯರು ಸೋಲು ಸಾವರಿಯದವರು. ಪ್ರಶ್ನೆ 3. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ: ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಕೊಡಗು ಬೆಳೆದಿದೆ. ಪ್ರಶ್ನೆ 4. ಕಾವೇರಿಯ ತವರ್ಮನೆ ಅಥವಾ ತವರು ಮನೆ ಯಾವುದು? ಉತ್ತರ: ಅಗಸ್ತ್ಯನ ತಪದ ಮನೆ ಕಾವೇರಿಯ ತವರು ಮನೆ. ಪ್ರಶ್ನೆ 5. ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು? ಉತ್ತರ: ಪಾತರಕೋಲ ಚಿಮ್ಮಿ ಕುಣಿವ ಪದ ಹೊರಹೊಮ್ಮಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಉತ್ತರವನ್ನು ನೋಡಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆಕಳೆ ಕಳೆವಳೋ. ಈ ಒಂದು ಪದ್ಯಭಾಗವನ್ನು ನೀವು ಓದಿ ಕಂಠಪಾಠ ಮಾಡ್ಕೋಬೇಕಾಗತ್ತೆ ಮಕ್ಕಳ. ನೆಕ್ಸ್ಟು ಪ್ರಶ್ನೆ 2. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಉತ್ತರವನ್ನು ನೋಡಿ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಮಕ್ಕಳ, ಇಲ್ಲಿ ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ. ಕನಿಕರ, ಇಲ್ಲಿ ಗುಣಿತಾಕ್ಷರಗಳನ್ನು ಬಳಸಿ ನಾವು ಅಕ್ಷರಗಳನ್ನ ಡಿವೈಡ್ ಮಾಡಬೇಕಾಗತ್ತೆ. ನೋಡಿ, ಕ ಪ್ಲಸ್ ಅ ಕ ಅಲ್ವಾ, ನ ಪ್ಲಸ್ ಇ ನಿ, ಕ ಪ್ಲಸ್ ಅ ಕ, ರ ಪ್ಲಸ್ ಅ ರ, ಕ ನಿ ಕ ರ ಕನಿಕರ. ಅದೇ ರೀತಿಯಾಗಿ ಇನ್ನೂ 5 ಪದಗಳನ್ನ ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿ, ಸಹಕಾರ, ಸ ಪ್ಲಸ್ ಅ, ಹ ಪ್ಲಸ್ ಅ, ಕ ಪ್ಲಸ್ ಆ, ರ ಪ್ಲಸ್ ಅ, ಸಹಕಾರ. ಓಕೆನಾ. ಎರಡನೇದು ಪರಿಣತಿ, ಪ ಪ್ಲಸ್ ಅ, ರ ಪ್ಲಸ್ ಇ, ನ ಪ್ಲಸ್ ಇ, ತ ಪ್ಲಸ್ ಇ, ಪರಿಣಿತಿ. ಓಕೆನಾ. ಮೂರನೇದಾಗಿ ಚೇತನ, ಚ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಅ, ಚೇತನ ಚೇತನ. ಓಕೆ. ಪ್ರವಾಸ, ಪ ಪ್ಲಸ್ ರ ಪ್ಲಸ್ ಅ, ಪ್ರ, ವ ಪ್ಲಸ್ ಆ, ವ, ಸ ಪ್ಲಸ್ ಅ, ಪ್ರವಾಸ. ಓಕೆನಾ. ನೆಕ್ಸ್ಟು ಭಯಾನಕ, ಭ ಪ್ಲಸ್ ಅ, ಯ ಪ್ಲಸ್ ಆ, ನ ಪ್ಲಸ್ ಅ, ಕ ಪ್ಲಸ್ ಅ, ಭಯಾನಕ ಭಯಾನಕ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಅವರು ಗುಣಿತಾಕ್ಷರವನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಪದಗಳಾಗಿ ಬರಿಬೇಕಾಗುತ್ತೆ ಮಕ್ಕಳ. ಓಕೆ. ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಇಲ್ಲಿ ಮೊದಲನೇದಾಗಿ ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ, ಸರೋವರ ಸರೋವರ. ಓಕೆ. ಎರಡನೇದು ನೋಡಿ, ಚ ಪ್ಲಸ್ ಅ, ಳ ಪ್ಲಸ್ ಉ,
ವ್ ಪ್ಲಸ್ ಅ, ಳ ಪ್ಲಸ್ ಇ, ಚ ಳು ವ ಳಿ, ಚಳುವಳಿ. ನೆಕ್ಸ್ಟ್ ಥರ್ಡ್ ಒನ್ನು, ರ ಪ್ಲಸ್ ಆ, ಹ ಪ್ಲಸ್ ಆ, ದ ಪ್ಲಸ್ ಆ, ರ ಪ್ಲಸ್ ಇ, ರ ಹ ದ ರಿ, ರಹದಾರಿ. ಓಕೆ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಜ ಪ್ಲಸ್ ಆ, ಗ ಪ್ಲಸ್ ರು, ತ ಪ್ಲಸ್ ಇ, ಚ ಪ್ಲಸ್ ಆ, ಜ ಗ ರು ತಿ, ಜಾಗೃತಿ. ಮಕ್ಕಳ ಇಲ್ಲಿ ಕೊನೆಯಲ್ಲಿರುವಂತಹ ಚ ಪ್ಲಸ್ ಆ ಬರೋದಿಲ್ಲ, ಅದು ಮಿಸ್ ಆಗಿ ಬಂದಿದೆ, ಜಾಗೃತಿ ಅಷ್ಟೇ. ಓಕೆನಾ. ಐದನೇದಾಗಿ ಹ ಪ್ಲಸ್ ಇ, ಮ ಪ್ಲಸ್ ಆ, ಲ ಪ್ಲಸ್ ಆ, ಯ ಪ್ಲಸ್ ಅ, ಹಿಮಾಲಯ, ಹಿಮಾಲಯ. ಓಕೆನಾ. ಮಕ್ಕಳ ಇಲ್ಲಿಗೆ 7ನೇ ತರಗತಿ ಕನ್ನಡದಲ್ಲಿ ಹುತ್ತರಿ ಹಾಡು ಈ ಒಂದು ಪದ್ಯಭಾಗಕ್ಕೆ ಇರುವಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಹಾಗೆಯೇ ಇಲ್ಲಿ ಕೊಟ್ಟಿರುವಂತಹ ಪದ್ಯಭಾಗವನ್ನು ದಯವಿಟ್ಟು ಕಂಠಪಾಠ ಮಾಡಿರಿ. ನಿಮಗೆ FA ಹಾಗೂ SAಗೆ ಸಹ ಬರುವಂಥ ಚಾನ್ಸಸ್ ಇರುತ್ತೆ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.